ಇನ್ನು ಇವತ್ತು ಸಿಎಂ ನಿವಾಸದಲ್ಲಿ ಕೃಷ್ಣನಲ್ಲಿ ಮೀಟಿಂಗ್ ಆಗ್ತಾ ಇರೋದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೀಗ ಈ ಮೀಟಿಂಗ್ ನಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ಒಂದು ತಿಂಗಳ ಡೆಡ್ ಲೈನ್ ಅನ್ನ ಹಾಕಲಾಗಿದೆ ಅಂತೆ. ಬೆಂಗಳೂರು ರಸ್ತೆ ಗುಂಡಿಗಳನ್ನು ಮುಚ್ಚಲು ಅಕ್ಟೋಬರ್ 30 ಡೆಡ್ ಲೈನ್. ಜಿಬಿಎ ಅಧಿಕಾರಿಗಳಿಗೆ ಒಂದು ತಿಂಗಳ ಗಡುವು ನೀಡಿದ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ಬಳಿಕ ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ನೋಡಿ, ನಿಮ್ಮಿಂದಾಗಿ ನಾವೆಲ್ಲ ಹೇಳಿಸ್ಕೊಳ್ಬೇಕಾಯ್ತು ಅಂತ ಹೇಳಿ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ನಿಮಗೆ ಕಷ್ಟ, ನಿಮಗೆ ಯಾಕೆ ಕಷ್ಟ? ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ನಾಚಿಕೆ ಆಗಲ್ವ ನಿಮಗೆ ಅಂತ ಬೈದಿದ್ದಾರಂತೆ. ಯಾಕೆ? ದೊಡ್ಡ ದೊಡ್ಡ ಕಂಪನಿಗಳು ಮಾತಾಡೋದಕ್ಕೆ. ಇಷ್ಟು ದಿನ ಜನಸಾಮಾನ್ಯರು ಕೇಳ್ತಾ ಇದ್ರಲ್ಲ, ಗುಂಡಿಗಳನ್ನು ಮುಚ್ಚಿ ಅಂತೇಳಿ. ಕೇಳಿಸ್ತಿರ್ಲಿಲ್ವಾ ಈ ವಿಚಾರಗಳು? ನಿಮ್ ಕಿವಿಗೆ ಬೀಳ್ತಾ ಇರ್ಲಿಲ್ವಾ? ಇದೀಗ ಸಿಎಂ ಗರಂ ಆಗಿಬಿಟ್ಟಿದ್ದಾರಂತೆ. ನಿಮ್ಮಿಂದಾಗಿ ರಾಜ್ಯ ಸರ್ಕಾರ ನಾಚಿಕೆ ಪಡುವಂತ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ, ಯಾವಾಗ ಬೆಂಗಳೂರಿನ IT ಕಂಪನಿಗಳೆಲ್ಲ ಒಟ್ಟು ಸೇರಿಗೆ ಟ್ವಿಟರ್ನಲ್ಲಿ ಧ್ವನಿ ಎತ್ತಿದ್ವು, ಗುಂಡಿಗಳಿಂದ ನಮ್ಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ, ನಾವು ಬೆಂಗಳೂರನ್ನ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿ. ಇನ್ನೊಂದು ಭಾಗದಲ್ಲಿ ಆಂಧ್ರ ಪ್ರದೇಶ ಗೌರ್ಮೆಂಟ್ ಕೂಡ ಇವರೆಲ್ಲರನ್ನ ಬರಮಾಡ್ಕೊಳ್ಳಕ್ಕೆ ಶುರು ಮಾಡ್ತು. ಗುಂಡಿ ಮುಚ್ಚಲು 750 ಕೋಟಿ ಅದಕ್ಕೆ ಅನುದಾನವನ್ನು ಬಿಡುಗಡೆ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ತಿಂಗಳ ನಂತರ ನಾನು ಮೀಟಿಂಗ್ ಮಾಡುತ್ತೇನೆ. 15 ದಿನಗಳ ಬಳಿಕ ಸಭೆ ಮಾಡಿ ಮಾಹಿತಿಯನ್ನು ಪಡಿತೀನಿ. ಅಪ್ಡೇಟೆಡ್ ಸುದ್ದಿಗಳನ್ನು ನಾನು ಪಡಿತಾ ಇರ್ತೀನಿ. ವೈಜ್ಞಾನಿಕವಾಗಿ ಮುಚ್ಚದಿದ್ದರೆ ಅಧಿಕಾರಿಗಳೇ ಹೊಣೆ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಡೀ ರಾಜ್ಯ ಸರ್ಕಾರವೇ ನಾಚಿಕೆ ಪಡುವಂತ ವಿಚಾರ ಇದಾಗಿದೆ. ನಾಚಿಕೆ ಆಗಲ್ವ ನಿಮ್ಗಲ್ಲ ಅಂತ ಹೇಳಿ ಬೈದಿದ್ದಾರಂತೆ. ಕೆಟ್ಟ ಮೇಲೆ ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ, ಮೋಟಾರಬಲ್ ರಸ್ತೆ, ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ, ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ, ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ. ಒಂದು ತಿಂಗಳಲ್ಲಿ 2 ಮೀಟಿಂಗ್ಗಳು ಮಾಡ್ತೀನಿ. ಒಂದು ವೇಳೆ ಸೈಂಟಿಫಿಕ್ ಆಗಿ ಗುಂಡಿ ಮುಚ್ಚದೆ ಹೋದರೆ, ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೋತೀವಿ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಷ್ಟು ಇವತ್ತು ಚರ್ಚೆನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಖಡಕ್ ಆಗಿ ಸೂಚನೆ ಕೊಟ್ಟಿದ್ದೇನೆ. ಬಹುಶಃ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ 1 ತಿಂಗಳಲ್ಲಿ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುಚಿತ್ರ ಅವರು ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ಸುಚಿತ್ರ, ಜನಸಾಮಾನ್ಯರು ಬಾಯಿ ಬಡ್ಕೊಂಡ್ರು, ಜನಸಾಮಾನ್ಯರು ಬೇಡಿಕೊಂಡ್ರು, ನಮ್ಮ ಗುಂಡಿಗಳನ್ನು ಸರಿ ಮಾಡಿ, ಬೆಂಗಳೂರನ್ನ ಚಂದ ಕಾಣಿಸಿ, ನಮಗೆ ರಸ್ತೆಗಳಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, 2 ವೀಲರ್ಗಳಲ್ಲಂತೂ ಹೋಗಕ್ಕಾಗ್ತಾನೆ ಇಲ್ಲ ಅಂತ ಹೇಳಿ ಯಾವುದೂ ಇವರ ಕಿವಿ ಮೇಲೆ ಬೀಳಲಿಲ್ಲ. ಈಗ ದೊಡ್ಡ ದೊಡ್ಡ ಕಂಪನಿಗಳು ಈಗ ಧ್ವನಿ ಎತ್ತಿದೆ, ನಾವು ಬೆಂಗಳೂರನ್ನ ಬಿಡ್ತಾ ಇದ್ದೀವಿ, ಈ ಗುಂಡಿಗಳನ್ನು ತಡ್ಕೊಂಡು ನೋಡಿ ಸಾಕಾಯ್ತು ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳು ಆಫರ್ ಕೊಡ್ತಾ ಇದೆ ಆ ಕಂಪನಿಗಳಿಗೆ, ಬಿಡಿ ಬೆಂಗಳೂರನ್ನ, ಬನ್ನಿ ನಮ್ಮೂರಿಗೆ ಅಂತ ಹೇಳಿ. ಇಂಥ ಸ್ಥಿತಿ ನಿರ್ಮಾಣವಾದ ಕಾರಣ ಇದೀಗ ಮೀಟಿಂಗ್ ಮಾಡಲಾಗಿದೆ. ಮೀಟಿಂಗ್ ಅಲ್ಲಿ ಏನೇನು ನಿರ್ಧಾರಗಳನ್ನು ತಗೊಳ್ಳಲಾಗಿದೆ ಸುಚಿತ್ರ? ಕಾರ್ತಿಕ್, ಏನು ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಅವಾಂತರದಿಂದ ಬೇರೆ ಬೇರೆ ಕಂಪನಿಗಳು, ಉದಾಹರಣೆಗೆ ಬ್ಲಾಕ್ ಬಕ್ ಕಂಪನಿ ಕೂಡ ರಸ್ತೆ ಸರಿ ಇಲ್ಲ, ಹೀಗಾಗಿ ನಾವು ಕಂಪನಿಯನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಹೀಗಾಗಿ
ಏನು ಸಿಎಂ ಅವರು ಕೂಡ ಒಂದು ಸಭೆಯನ್ನ ಕರೆದಿದ್ರು. ಈ ಒಂದು ಸಭೆಯಲ್ಲಿ DCM DK ಶಿವಕುಮಾರ್ ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರು ಜೊತೆಗೆ ನಗರಾಭಿವೃದ್ಧಿ ಸಚಿವರು, DCM DK ಶಿವಕುಮಾರ್, ಈ ಎಲ್ಲಾ ಅಧಿಕಾರಿಗಳು, GBA ಅಧಿಕಾರಿಗಳು, BWSSB ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಬರೀ ಸಿಎಂ ಅವರು ಒಂದು ಸಭೆಯನ್ನ ಕರೀತಾರೆ, ಜೊತೆಗೆ ಅಧಿಕಾರಿಗಳಿಗೆ ಒಂದು ಗಡುವನ್ನ ನೀಡ್ತಾರೆ. ಗಡುವನ್ನ ಕೊಟ್ಟ ನಂತರದಲ್ಲಿ ಅಧಿಕಾರಿಗಳು ತಾವು ಮಾಡೇ ಮಾಡ್ತಾರೆ. ಸೊ ಹೀಗಾಗಿ ರಸ್ತೆಯ ಗುಂಡಿ ಮುಚ್ಚೋದಿಕ್ಕೆ ಸಿಎಂ ಅವರು 1 ತಿಂಗಳ ಗಡುವನ್ನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಹಾಗೆ ಮೆಟ್ರೋ ಆಗಿರ್ಬೋದು, GBA ಆಗಿರ್ಬೋದು, ಜಲಮಂಡಳಿ ಆಗಿರ್ಬೋದು, ಈ ಒಂದು ಮಂಡಳಿಗಳು ಏನಿದೆ ಅವು ಸಮನ್ವಯವನ್ನ ನೀಡ್ತಾ ಇಲ್ಲ. ಇದರ ಸಮನ್ವಯ ಅಗತ್ಯತೆ ಇದೆ. 15 ದಿನಗಳ ಬಳಿಕ ಸಭೆಯನ್ನ ಮಾಡ್ತೀನಿ. ಪ್ರತಿ ತಿಂಗಳಿಗೆ 2 ಬಾರಿ ಸಭೆಯನ್ನ ಮಾಡ್ತೀನಿ. ಹೀಗಾಗಿ ವೈಜ್ಞಾನಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಬೇಕು. ವೈಜ್ಞಾನಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ರಸ್ತೆಯ ಥ್ಯಾಂಕ್ ಯು. ಎಸ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ.